ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮರಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಈಗ ಮಧ್ಯಾಹ್ನಕ್ಕೆ ಒಂದು 50ರಿಂದ 60 ಜನಕ್ಕೆ ಈಗ ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ಆಲೂಗಡ್ಡೆ, ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಬರೀ ತುಪ್ಪ ಹಾಕ್ಬಿಟ್ಟು ಈಗ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ನೋಡಿ, ತರಕಾರಿ ಸಾಂಬಾರು ಮಾಡೋದಕ್ಕೆ ನೋಡಿ ಒಂದು 2 ಕಾಯಿ ಹಾಕ್ಕೊಂಡಿದ್ದಾರೆ. 2 ಕಾಯಿ ಮತ್ತು MTR ಸಾಂಬಾರ್ ಪೌಡರು, ಇದು 200 ಗ್ರಾಮ್ ಅಲ್ಲ. ನೋಡಿ, MTR ಸಾಂಬಾರ್ ಪೌಡರು 200 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಮತ್ತು ಜೀರಿಗೆ 1 ಹಿಡಿ, ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ 100 ಗ್ರಾಮ್ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸಲ್ಲಿ ರುಬ್ಕೊತಾರೆ. ನೋಡಿ, ಇದರಲ್ಲಿ ಈಗ ಧನಿಯಾಕಾಳು 1 ಹಿಡಿಯಷ್ಟು ಧನಿಯಾಕಾಳು ಹಾಕ್ಕೊಂಡಿದ್ದಾರೆ. ನೋಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲನೂ ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಈಗ ಮಸಾಲೆ ಎಲ್ಲನೂ ಫುಲ್ ರುಬ್ಕೊತಾರೆ. ನೋಡಿ, ಇದು 60ರಿಂದ 70 ಜನಕ್ಕೆ ಸಾಂಬಾರು, ತರಕಾರಿ ಸಾಂಬಾರು. ನೋಡಿ, ತರಕಾರಿ ಸಾಂಬಾರಿಗೆ ಎಲ್ಲನೂ ಮಸಾಲ ಫುಲ್ಲು ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಸಾಂಬಾರು ಮಾಡೋದಕ್ಕೆ ನೋಡಿ ಇದರಲ್ಲಿ ಈರುಳ್ಳಿ 1.5 kg ಅಷ್ಟು ಇದೆಯಲ್ಲ, 1.5 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 50 ಗ್ರಾಮ್ ಅಷ್ಟು ಗುಂಟೂರು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು. ನೋಡಿ, ಇಷ್ಟೂ ಇದು ಒಗ್ಗರಣೆಗೆ ಹಾಕಿಟ್ಕೊಂಡಿದ್ದಾರೆ. ನೋಡಿ, ಈಗ ಸಾಂಬಾರು ಮಾಡೋದಕ್ಕೆ ಒಂದು 200 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಂಡಿರ್ತಾರೆ. ತುಪ್ಪನಾ? ಬರೀ ತುಪ್ಪ. ನೋಡಿ, 200 ml ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಹಾಕ್ಕೊಂಡು ಈಗ 1 ಹಿಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ, ಬರೀ ತುಪ್ಪದಲ್ಲೇ ಮಾಡ್ತಾರೆ ಅಂಥದ್ದು. ನೋಡಿ, ಎಲ್ಲ ಸಾಸಿವೆ ಎಲ್ಲ ಸಿಡ್ದಿದ ನಂತರ ಈಗ ನುಗ್ಗೆಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಆವಾಗಲೇ ತೋರಿಸಿದ್ನಲ್ಲ, ಈರುಳ್ಳಿ, ರೆಡ್ ಚಿಲ್ಲಿ ಮತ್ತು ಕರಿಬೇವು ಸೊಪ್ಪು, ಜೀರಿಗೆ, ಇವು 4 ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಏನಾದರೂ ಬೇಕು ಅಂದರೆ ಈ ಥರ ನೀವು ಸಾಂಬಾರು ಮಾಡ್ಕೋಬೋದು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಟೊಮೊಟೊ 1 kg ಅಷ್ಟು ಟೊಮೊಟೊ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತು 1 kg ಅಷ್ಟು ಆಲೂಗಡ್ಡೆ, ಮತ್ತು ಇದೊಂದು ಅರ್ಧ-ಮುಕ್ಕಾಲು kg ಅಷ್ಟು ಬದನೆಕಾಯಿ, ಈ 3 ಆಮೇಲೆ ಹಾಕ್ತಾರೆ. ನೋಡಿ, ಈರುಳ್ಳಿ ಎಲ್ಲನೂ 50% ಫ್ರೈ ಮಾಡ್ಕೊಂಡಿದ ನಂತರ ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟು 1 ಸೌಟ್ ಅಷ್ಟು ಹಾಕ್ಕೊಂಡಿದ್ದಾರೆ. ಬೇಳೆ ಹಾಕ್ಕೊತಾ ಇದ್ದಾರೆ. ಇದು 1.5 kg ಬೇಳೆ, ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ 3 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. 2 ಲೀಟ್ರ್ ಅವಾಗಲೇ ಹಾಕ್ಕೊಂಡ್ರು, ಈಗ 1 ಲೀಟ್ರು, ಟೋಟಲ್ 3 ಲೀಟ್ರ್ ನೀರು. ನೋಡಿ, ಈಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಟೊಮೊಟೊ 1 kg ಅಷ್ಟು ಟೊಮೊಟೊ. ನೋಡಿ, ಬೇಳೆ ಹಾಕಿದ ನೆಕ್ಸ್ಟ್ ಮಿನಿಟ ಇದೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಇದನ್ನು ಈಗ ತರಕಾರಿ ಎಲ್ಲ ಫುಲ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊತಾರೆ. ಬೆಂದಾದ್ಮೇಲೆ ಮಸಾಲ ಹಾಕ್ಕೊತಾರೆ. ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ನೋಡಿ, ಅವ್ರ ಹಿಡಿಯಲ್ಲಿ 2 ಹಿಡಿ ಫುಲ್ಲಾಗಿ ಕಲ್ಲುಪ್ಪು ಹಾಕ್ತಿದ್ದಾರೆ. ನೋಡಿ, ಅದೇ ಮಸಾಲದಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ನೀರು ಹಾಕಿ ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ಕೊತಾರೆ. ನೀರಲ್ಲೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ.
ನೋಡಿ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 300 ml ಅಷ್ಟು ಇನ್ನು ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ನೋಡಿ ಮಸಾಲೆ ಎಲ್ಲ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ಸಕ್ಕರೆ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಇದರಲ್ಲಿ ಒಂದು ಸಕ್ಕರೆ ಹಾಕ್ಕೊಂಡಿದ್ದಾರೆ, ಜಸ್ಟ್ 1 ಹಿಡಿಯಷ್ಟು ಸಕ್ಕರೆ. ನೋಡಿ ತರಕಾರಿ ಎಲ್ಲ ಫುಲ್ ಚೆನ್ನಾಗಿ ಬೆಂದೋಗಿದೆ. ಬೆಂದೋದಾದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಆಫ್ ಮಾಡಿಕೊಂಡು ಈಗ ಇದರಲ್ಲಿ ಅರ್ಧ ಲೀಟ್ರಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ ತರಕಾರಿ ಸಾಂಬಾರು ರೆಡಿಯಾಗಿದೆ. ಸ್ನೇಹಿತರೆ ನೋಡಿ ಈ ತರ ಇವರು ಅಪ್ಪು ಕ್ಯಾಟರಿಂಗ್ ಕಡೆಯಿಂದ ಒಂದು 50ರಿಂದ 60 ಜನಕ್ಕೆ ಇದು ಮಾಡಿರೋಂಥದ್ದು. ನೋಡಿ ಇದರಲ್ಲಿ ಬರೀ ತುಪ್ಪ ಹಾಕಿ ಮತ್ತೆ ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ ನಂತರನೇ ಮಸಾಲ ಹಾಕಿ ಕುದಿಸೋದ್ರಿಂದ ಸಾಂಬಾರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದ್ಸರಿ ಈ ತರ ವಿಧಾನದಲ್ಲಿ ಟ್ರೈ ಮಾಡಿ, ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.